ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ವಿಡಿಯೋ ಮಸೋಗತ್ತಾ. ನಾನು ನಿಮ್ಮ ಪ್ರೀತಿಯ ಶಂಕರ್. ತುಂಬ ದಿನಗಳ ನಂತರ, ಎಷ್ಟು ದಿನ ಆಗೋಯ್ತು ಅಂತಂದರೆ ಕಳೆದೇ ಹೋಗ್ಬಿಟ್ಟಿದ್ದೆ. ಯಾರೋ ಒಬ್ಬ ಕಮೆಂಟ್ ಹೋಗ್ಬಿಟ್ಟಿದ್ದ, ರಿಪ್ ಶಂಕರ್ ನಮ್ಮ ಅನ್ವೇಷಣೆ ಓಂ ಶಾಂತಿ ಅಂತ. ಸೊ ಗೆಳೆಯ, ಥ್ಯಾಂಕ್ ಯು ಬ್ರೋ. ಅಟ್ಲೀಸ್ಟು ನಾನು ತುಂಬ ದಿನಗಳ ಮೇಲೆ ಬಂದಿಲ್ಲ ಅಂದ್ಬಿಟ್ಟು ನೀನೇ ನಿನ್ನ ಅನಿಸಿಕೆನ ಹಾಕ್ಬಿಟ್ಟಿದ್ಯಾ. ಸೊ ಇಲ್ಲ, ಆ ಥರ ಏನೂ ಆಗಲಿಲ್ಲ. ಸೊ ನಾನು ಇನ್ನೂ ಬದುಕೇ ಇದ್ದೀನಿ. ಆದರೆ ಒಂಚೂರು ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಸೊ ಸ್ವಲ್ಪ ಮನೇಲಿ ತೊಂದರೆ ಇತ್ತು, ಅದಕ್ಕೆ ಅಂತ ಒಂದಷ್ಟು ಲೈಫಲ್ಲಿ ಏಳು ಬೇಲು ಇರ್ತದೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತು ನಾನು ವೀಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ನೀವು ಆಲ್ರೆಡಿ ಟೈಟ್ಲಲ್ಲಿ ತಮ್ಮನೇಲಿ ನೋಡಿದ್ದೀರಾ, ಬಿ ಸೇಫ್ ಡೆಲಿವರಿ ಬಾಯ್ಸ್. ನಮ್ಮ ಹುಡುಗರುಗಳು ದಯವಿಟ್ಟು ಹುಷಾರಾಗಿರಿ. ಬಿಕಾಸ್ ಏನಕ್ಕೆ ಅಂತಂದರೆ, ಈ ಒಂದು ರಣ ಬಿಸಿಲು ಸಮ್ಮರ್ ಟೈಮಲ್ಲಿ ನೆನ್ನೆ ಅಂದರೆ ಈ ವಿಡಿಯೋ ನೀವು ನೋಡ್ತಿರೋ ಅಷ್ಟಿಗೆ ಮೊನ್ನೆ. ಸೊ ಏನು ಗುರು ಆ ಮಳೆ, ಯಪ್ಪ, ಎಲ್ಲಿ ನೋಡಿದ್ರು ನೀರು, ಎಲ್ಲಿ ನೋಡಿದ್ರು ಮರಗಳು ಉದುರು ಬಿದ್ದೋಗ್ಬಿಟ್ಟೈತೆ. ಸೊ ನಾನೊಂದು ವೀಡಿಯೋ ನೋಡಿದೆ, ಅದು ನಮ್ಮ ಝೋನಲ್ಲಿ ರಾಮಯ್ಯ ಹಾಸ್ಪಿಟಲ್ ಬ್ಯಾಕ್ ಸೈಡಲ್ಲಿ. ಸೊ ನಮ್ಮ ಡೆಲಿವರಿ ಬಾಯ್ ಬ್ಯಾಗ್ ಅಂದರೆ ಗಾಡಿ ಮೇಲೆ ಮರ ಬಿದ್ದೋಗಿ, ಕರೆಂಟ್ ಪೋಲ್ ಬಿದ್ದೋಗಿ, ಸೊ ಸಖತ್ ಬೇಜಾರಾಗ್ಬಿಟ್ಟಿತ್ತು. ಸೊ ನಿಜ ಹೇಳ್ಬೇಕಂದ್ರೆ, ಒಂದು ಟೈಮಲ್ಲಿ ಈ ಥರ ಮಳೆ ಬಂದಾಗ ಡ್ಯೂಟಿ ಮಾಡೋದಕ್ಕೆ ಒಂಥರ ಎಕ್ಸೈಟ್ಮೆಂಟ್ ಇತ್ತು ನಮಗೆ. ಬಿಕಾಸ್ ಆಫ್ ಆವಾಗ ಸರ್ಜು ಕಮಿಟ್ಮೆಂಟ್ಸು, ನಮಗೆ ನಾವೆಷ್ಟೇ ಡ್ಯೂಟಿ ಮಾಡೋದು ಬೇಡ ಅಂದರೂ ಕೂಡ ನಮ್ಮ ಕಮಿಟ್ಮೆಂಟ್ಸು, ನಮ್ಮ ಬ್ಯಾಂಕ್ ಬ್ಯಾಲೆನ್ಸು ನಮ್ಮನ್ನು ಡ್ಯೂಟಿ ಮಾಡೋ ಥರ ಮಾಡ್ತಿತ್ತು ನಮ್ಮ ಪರಿಸ್ಥಿತಿ ಆವಾಗ. ಸೊ ಈಗ ಮಾಡಿಲ್ಲ ನಾನು ಡ್ಯೂಟಿ. ಸೊ ಸ್ವಲ್ಪ ಬ್ಯುಸಿ ಇದ್ದೀನಿ, ಬಿಕಾಸ್ ಆಫ್ ಸ್ವಲ್ಪ ಲೈಫ್ ಪ್ರಾಬ್ಲಮಲ್ಲಿದ್ದೀನಿ, ಪರ್ಸ್ನಲ್ ಥಿಂಗ್ಸು. ಸೊ ಅದೆಲ್ಲ ಸಾಲ್ವ್ ಮಾಡಿಕೊಂಡು ಇನ್ನೇನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ, ಕಮ್ಬ್ಯಾಕ್ ಕೊಡ್ತೀನಿ. ಸೊ ದಯವಿಟ್ಟು ಆದಷ್ಟು ನಮ್ಮ ಹುಡುಗರು ಯಾರೆಲ್ಲ ಕೆಲಸ ಮಾಡ್ತಿದ್ರೆ, ಎಕ್ಸ್ಪೆಷಲಿ ಡೆಲಿವರಿ ಬಾಯ್ಸ್, ಬಿ ಸೇಫ್, ಹುಷಾರಾಗಿ ಕೆಲಸ ಮಾಡಿ. ಇವತ್ತಿನ ದಿನ ಒಂಚೂರು ಕಮಿಟ್ಮೆಂಟಿಗೋಸ್ಕರ, ಇವತ್ತಿನ ದಿನ ಒಂಚೂರು ಅರ್ನಿಂಗ್ಸ್ಗೋಸ್ಕರ ರಿಸ್ಕ್ ತಗೊಳಕ್ಕೆ ಹೋಗಿ, ಸೊ ರಿಸ್ಕ್ ಜಾಸ್ತಿ ತೊಗೊಳಕ್ಕೆ ಹೋಗ್ಬಿಡಿ. ರಿಸ್ಕ್ ತಗೊಳ್ಳಿ, ಓವರ್ ರಿಸ್ಕ್ ತೊಗೊಳಕ್ಕೆ ಹೋಗ್ಬಿಡಿ. ಸೊ ಇಂಥ ಟೈಮಲ್ಲಿ ನಮಗೆ ಏನು ಮಾಡೋಕ್ಕಾಗಲ್ಲ, ಮಾಡಬೇಕು ಪರಿಸ್ಥಿತಿ. ಈಗ ನಾನು ಯಾರಿಗೂ ಇಲ್ಲಿ ಕೆಲಸ ಮಾಡಿಬಿಡಿ ಅಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ಇಂಥ ಟೈಮಲ್ಲಿ ಕೆಲಸ ಮಾಡ್ತಿದ್ದೀರಂತಂದರೆ ನಿಮ್ಮ ಪರಿಸ್ಥಿತಿ ಹೆಂಗಿರ್ತದೆ ಅಂತ ನಾನು ಅರ್ಥ ಮಾಡ್ಕೊತೀನಿ, ನನಗೆ ಅರ್ಥ ಆಗುತ್ತೆ. ಸೊ ಈಗ ಬಂದ್ಬಿಟ್ಟು ನಾನು ಮಾಡಬೇಡ್ರಿ ಯಾರು ಈ ಟೈಮಲ್ಲಿ ಕೆಲಸ ಅಂತ ಹೇಳೋಕ್ಕಾಗಲ್ಲ. ಆದರೆ ನಾನು ಹೇಳೋದೇನಪ್ಪ ಅಂತಂದರೆ, ಆದಷ್ಟು ಹುಷಾರಾಗಿರಿ. ಮಳೆಯಲ್ಲಿ ಕೆಲಸ ಮಾಡುವಾಗ ಎಲ್ಲ ದಿನಗಳೆಲ್ಲ ನೋಡ್ಕೊಳ್ಳಿ, ಎಲ್ಲಿ ಹೆಂಗಿರ್ತವೆ ಗೊತ್ತಿಲ್ಲ. ಬಿಕಾಸ್ ಆಫ್ ನಮ್ಮ ಬ್ರ್ಯಾಂಡ್ ಬೆಂಗಳೂರು, ಎಲ್ಲೆಲ್ಲಿ ಯಾವ ರೋಡ್ ಹೆಂಗಿರ್ತದೆ ಗೊತ್ತಾಗಲ್ಲ. ಆ್ಯಂಡ್ ಮರಗಳು ಕೆಳಗಡೆ ಜಾಸ್ತಿ ನಿಂತ್ಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ ಕರೆಂಟ್ ಪೋಲ್ಸ್ ಎಲ್ಲ ಇರೋ ಟೈಮಲ್ಲೆಲ್ಲ ಹುಷಾರಾಗಿರಿ. ಆ್ಯಂಡ್ ಅಂಡರ್ ಪಾಸಲ್ಲಿ, ಎಕ್ಸ್ಪೆಷಲಿ ಅಂಡರ್ ಪಾಸ್ಗಳೆಲ್ಲ ಓಡಾಡುವಾಗ ಆದಷ್ಟು ಹುಷಾರಾಗಿ ಕೆಲಸ ಮಾಡಿ. ಆ್ಯಂಡ್ ಗೊತ್ತಿಲ್ಲ, ಇದು ಮಳೆ ನೆನ್ನೆ ಒಂದು ದಿವಸಕ್ಕೆ, ಅಂದರೆ ಮೊನ್ನೆ ಒಂದು ದಿವಸಕ್ಕೆ ಸೀಮಿತನ, ಇಲ್ಲ ಅಂದರೆ ಮುಂದೆ ಬರುತ್ತಾ ಏನೋ. ಬಟ್ ಇನ್ನು ಮುಂದೆ ಅಕಸ್ಮಾತ್ ಬಂದರೂ ಕೂಡ ಇನ್ನೇನು ಸಮ್ಮರ್ ಮುಗಿದ ತಕ್ಷಣ ನಮಗೆ ಸ್ಟಾರ್ಟ್ ಆಗೋದೆ ಮಳೆಗಾಲ. ಸೊ ಆ ಟೈಮಲ್ಲಿ ನಮ್ಮ ಡೆಲಿವರಿ ಬಾಯ್ಸ್ ಯಾವ ರೀತಿ ಅಂತಂದರೆ ವರ್ಕ್ ಮಾಡಬೇಕು ಅಂದರೆ, ಎಕ್ಸ್ಪೆಷಲಿ ರೈನ್ ಕೋಟ್, ಮೊಬೈಲ್ ಕವರ್ ಆ್ಯಂಡ್ ಶೂಸ್ ಹಾಕ್ಕೊಳ್ಳಿ. ಆ್ಯಂಡ್ ಹುಷಾರಾಗಿ ಕೆಲಸ ಮಾಡಿ. ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಬೆಂಗಳೂರಲ್ಲಿ ಯಾರೆಲ್ಲ ಡೆಲಿವರಿ ಬಾಯ್ಸ್ ವರ್ಕ್ ಮಾಡ್ತಿದ್ದೀರಾ, ಎವ್ರಿ ಡೇ ನೀವು ಕಂಪಲ್ಸರಿ ರೈನ್ ಕೋಟ್ ಆ್ಯಂಡ್ ಮೊಬೈಲ್ ಕವರ್ನ ಕ್ಯಾರಿ ಮಾಡಿ. ಯಾಕಂತಂದರೆ ಯಾವಾಗ ಹೆಂಗೆ ಏನು ಬರುತ್ತೆ ಹೇಳೋಕ್ಕಾಗಲ್ಲ. ಯಾಕಂದರೆ ಅವತ್ತು ಮೊನ್ನೆ 3 ಗಂಟೆವರೆಗೂ ಬಿಸಿಲು ಮುಕ್ಳಿವಾಗ ಹೊಡಿತಾ ಇತ್ತು. ಅದಾದಮೇಲೆ ಬಂತು ನೋಡ್ರಿ ಅಪ್ಪ ಪಾಪ ಏನು ಬಂತು ಗುರು, ಸೈಕೋ. ಸೊ ಹುಷಾರಾಗಿ ಕೆಲಸ ಮಾಡಿ. ಆ್ಯಂಡ್ ನಿಮಗೆಲ್ಲ ಗೊತ್ತಿದೆ, ನಮ್ಮ ಬೆಂಗಳೂರಲ್ಲೇ ತುಂಬ ಜನ ಇದೆ ಮಳೆ ರೀಸನ್ಗೆ, ಬೇರೆ ಬೇರೆ ಕಡೆಗಳಲ್ಲಿ ಸುಮಾರು ಜನ ಡೆತ್ ಆಗಿರೋವಂಥದ್ದು ಆಗಿದೆ. ಸೊ ಬಿ ಸೇಫ್ ಗೈಸ್. 4 ಜನ ಹೊಟ್ಟೆ ತುಂಬ್ಸೋಕೆ ಹೋಗಿ ನಮ್ಮ ಹೊಟ್ಟೆ ಮೇಲೆ ಹೊಡ್ಕೊಳ್ಳೋದು ಬೇಡ. ನಾನು ಹೇಳೋದು ಇಷ್ಟೇ, ಈ ಟೈಮಲ್ಲಿ ನಿಮ್ಮ ಕಮಿಟ್ಮೆಂಟ್ಗಳು ತುಂಬ ಇರ್ತದೆ, ನಾನು ಯಾರೂ ಅಲ್ಲ ಬೇಡ ಅನ್ನೋದಕ್ಕೆ. ಬಟ್ ನಿಮ್ಮ ಕಮಿಟ್ಮೆಂಟ್ಗಳಿಗೆ ದುಡಿತಾ ಇರುವಾಗ ಆದಷ್ಟು ಹಿಂದೆ ಮುಂದೆ ಸೇಫ್ಟಿ ಪರ್ಪಸ್ನ ನೋಡಿಕೊಂಡು ಹುಷಾರಾಗಿ ಕೆಲಸ ಮಾಡಿ. ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಆದಷ್ಟು ಹುಷಾರಾಗಿ ಕೆಲಸ ಮಾಡಿ. ಸೊ ಇದು ಬಿಟ್ಟರೆ ನಾನಿನ್ನು ಬೇರೆ ಇನ್ನೇನು ಹೇಳೋಕ್ಕೆ ನನಗೂ ಗೊತ್ತಿಲ್ಲ. ಆ್ಯಂಡ್ ಗೈಸ್, ಇನ್ನೊಂದೇನೆಂದರೆ, ತುಂಬ ಜನ DM ಮಾಡ್ತಿದ್ದೀರಾ, ಬ್ರೋ ಯಾಕೆ ಬ್ರೋ ವೀಡಿಯೋಸ್ ಆಗ್ತಿಲ್ಲ, ಏನಾಯಿತು, ಏನಾದರೂ ಪ್ರಾಬ್ಲಮ್ಮ ಏನು ಅಂತ. ಸೊ ಗೈಸ್ ಏನಿಲ್ಲ, ಸ್ವಲ್ಪ ಪರ್ಸ್ನಲಿ ಪ್ರಾಬ್ಲಮ್ ಅಷ್ಟೇ. ಸೊ ಕೆಲವೊಂದು ಟೈಮಲ್ಲಿ ನಾವು ಎಷ್ಟೇ ಸ್ಟ್ರಾಂಗ್ ಇದ್ದರೂ ಲೈಫಲ್ಲಿ ನಮ್ಮ ಸಿಚುವೇಶನ್ ಹೆಂಗಿರ್ತದೆ ಅಂತಂದರೆ, ಇನ್ನೇನು ನಮ್ಮ ಕೈಗೆ ತುತ್ತು ಬೀಳ್ತಿದೆ ಅನ್ನೋ ಟೈಮಲ್ಲಿ, ಇನ್ನೇನು ನಮಗೆ ಚೆನ್ನಾಗಿ ಆಗ್ತಿದ್ದೀವಿ ಅನ್ನೋ ಟೈಮಲ್ಲಿ ಏನಾದರೂ ಒಂದು ಬಂದೇ ಬರುತ್ತೆ. ಅದು ನನ್ನ ಲೈಫಲ್ಲಿ ಅಂತೆ ಅಲ್ಲ, ಪ್ರತಿಯೊಬ್ಬರ ಲೈಫಲ್ಲೂ ಕಾಮನ್ ಅದು. ಸೊ ಸಖತ್ತು ಬೇಜಾರಾಗುತ್ತೆ ಅದ್ರ ಬಗ್ಗೆ ಮಾತಾಡಬೇಕು ಅಂತಂದರೆ. ಇನ್ನೇನು ನಾನು ಲೈಫಲ್ಲಿ 3 ವರ್ಷ 4 ವರ್ಷ ಕಷ್ಟಪಟ್ಟಿದ್ದಕ್ಕೆ ಇನ್ನು ಮೇಲೆ ಬರ್ತಿದ್ದೀನಿ, ಚೆನ್ನಾಗಿ ಆಗ್ತಿದ್ದೀನಿ, ಇಷ್ಟು ವರ್ಷ ನಾನು ಕಷ್ಟಪಟ್ಟಿದ್ದು ಅನ್ನೋ ಟೈಮಲ್ಲಿ ನನ್ನನ್ನು ಕಾಲಾಯಿನ ತಸ್ಮಾಯಿನ ಮಹಾ ಅಂತ ನನ್ನನ್ನು ಹಿಂದೆ ಎಳೆದ್ಬಿಡ್ತು. ಅದು ಯಾವ ಜನ್ಮದಲ್ಲಿ, ಅದು ಯಾರಿಗೆ ನಾನು ಪಾಪ ಮಾಡಿದ್ನೋ ಗೊತ್ತಿಲ್ಲ, ಅದು ಯಾವ ಜನ್ಮದಲ್ಲಿ ನಾನು ಏನು ಕರ್ಮ ಮಾಡಿದ್ದೀನೋ ಗೊತ್ತಿಲ್ಲ, ಈಗ ನಾನು ಅನುಭವಿಸ್ತಾ ಇದ್ದೀನಿ.
ಸೊ ಏನೂ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಏಳು ಬೀಳು ಇದ್ದೇ ಇರ್ತದೆ. ನಾವು ಯಾವತ್ತು ಡೌನ್ಫಾಲ್ನ ನೋಡ್ತೀವಿ ಆವತ್ತು ಖಂಡಿತವಾಗೂ ನಾವು ಸಕ್ಸಸ್ನ ಖಂಡಿತವಾಗ್ಲೂ ನೋಡ್ತೀವಿ. ಸೊ ನಾವು ಸಕ್ಸಸ್ ಕಡೆ ಹೋಗ್ತಿದ್ದಾಗಲೇ ನಮಗೆ ಡೌನ್ಫಾಲ್ ಅನ್ನೋದು ಎಳೀತದೆ. ಸೊ ಆ ಡೌನ್ಫಾಲ್ ಎಕ್ಸ್ಪೀರಿಯೆನ್ಸ್ನ ಮಾಡಿಕೊಂಡು ಸೊ ನಾವು ಮತ್ತೆ ಮೇಲೆ ಬಂದೀವಿ ಅಂದರೆ ಅದು ನಮ್ಮ ಲೈಫಲ್ಲಿ ನಾವು ಸಾರ್ಥಕ ಮಾಡ್ದಂಗೆ. ಇಲ್ಲ ನಾನು ಡೌನ್ಫಾಲಲ್ಲಿದ್ದೀನಿ, ನಂದು ಇಷ್ಟೇ ಲೈಫು, ನಾನು ಮುಗಿಸ್ಕೊತೀನಿ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ. ಸೊ ನನಗೂ ಆ ಥಾಟ್ಸ್ ಬಂದೈತೆ, ಬಿಡುಗರು ಏನು ಇಂಥ ಡೌನ್ಫಾಲ್ಸ್ ಎಲ್ಲ ನೋಡಿದ್ಮೇಲೆ ನನ್ನ ಲೈಫಲ್ಲಿ ಇನ್ನೇನೈತೆ, ಸೊ ಎಂಡ್ ಮಾಡೋಣ, ಈ ಲೈಫೇ ಬೇಡ ಅನ್ನೋ ಲೆವೆಲ್ಗೆ ನಾನು ಹೋಗಿದ್ದೆ. ಬಟ್ ಆದರೂ ಕೂಡ ನನ್ನಿಂದ ಒಂದಷ್ಟು ಜನ ಇನ್ಸ್ಪೈರ್ ಆಗಿ ನನ್ನಿಂದ ಒಂದಷ್ಟು ಜನ ಕೆಲಸ ಮಾಡ್ತಿದ್ದಾರೆ. ಸೊ ಅಂಥವ್ರಿಗೆಲ್ಲ ನಾನೊಂದು ಇನ್ಸ್ಪೈರ್ ಆಗಿರೋಂಥ ನಾನೇನಾದರೂ ಒಂದು ಸೂಸೈಡ್ ಒಂದು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಸೊ ಡೆಫಿನೆಟ್ಲಿ ಅದಕ್ಕೆಲ್ಲ ಸಾರ್ಥಕನೇ ಇರಲ್ಲ. ಅದಕ್ಕೆ ಅಂತಲೇ ನಾನು ಪ್ರತಿಯೊಂದು ಸ್ಟ್ರಗಲ್ನ ಕೂಡ ಫೇಸ್ ಮಾಡ್ಕೊಂಡಿದ್ದೀನಿ. ಸೊ ನಾನು ನಮ್ಮ ಹುಡುಗರಿಗೆ ಒಂದು ಮಾತಿಲ್ಲ ಅನ್ನೋದೇನಪ್ಪ ಅಂದರೆ, ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗನಿಗೂ ಕೂಡ ಒಂದು ಸ್ಟ್ರಗಲ್ ಲೈಫ್ ಅನ್ನೋದಿರ್ತದೆ. ಆ ಸ್ಟ್ರಗಲ್ ಲೈಫಲ್ಲಿ ಅವನು ಹೆಂಗೆ ಸ್ಟ್ರಗಲ್ ಆಗಿ ಪೆಟ್ಟು ಬಿದ್ದು ಪೆಟ್ಟು ತಿಂದು ಸೊ ಮುಂದೆ ಬರ್ತಾನೋ ಅವತ್ತು ಆ ವ್ಯಕ್ತಿ ಗಟ್ಟಿ ಆಗ್ತಾನೆ. ಬಟ್ ನನ್ನ ಲೈಫಲ್ಲಿ ಅದೇನೋ ಗೊತ್ತಿಲ್ಲ, ಹುಡ್ದಾಗಿಂದ ಅದೊಂದು ಡೈಲಾಗ್ ಇದೆ ತೆಲುಗಲ್ಲಿ, ಆಹಾ ಅನ್ನೋ ಒಂದು ದಿನವೂ ನನ್ನ ಲೈಫಲ್ಲಿ ಒಂದು ಇಲ್ಲ ಅಂತ ಅನಿಸುತ್ತೆ. ಯಾಕಂತಂದರೆ ನಾನು ಎಷ್ಟು ಕಷ್ಟಪಟ್ಕೊಂಡು ಬಂದಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಹುಡ್ದಾಗಿಂದನೂ ಹುಟ್ಟಕ್ಕೆ ಮುಂಚೆನೇ ಅಪ್ಪನ ಕಲ್ಕೊಂಡೆ. ಅಪ್ಪ ಅನ್ನೋ ಫೀಲಿಂಗೇ ಇಲ್ಲ ನನಗೆ. ಅಪ್ಪ ಅನ್ನೋ ಪ್ರೀತಿ ಹೆಂಗಿರುತ್ತೋ ಗೊತ್ತಿಲ್ಲ, ಅಪ್ಪ ಅನ್ನೋ ಒಂದು ಇದೇ ಗೊತ್ತಿಲ್ಲ ನನಗೆ. ಅದಾದಮೇಲೆ ನನ್ನನ್ನು ಇಷ್ಟು ಕಷ್ಟಪಟ್ಟು ಬೆಳೆಸಿದ್ದು ನಮ್ಮಮ್ಮ. ಸೊ ನಮ್ಮಮ್ಮನಿಗೆ ಇವತ್ತಿನ ದಿನ ನಾನು ಖುಷಿಯಿಂದ ನೋಡ್ಕೊಳ್ಳೋಕ್ಕಾಗ್ತಿಲ್ಲ ಅನ್ನೋ ದುಃಖ. ಆದರೂ ಕೂಡ ಏನೂ ಮಾಡೋಕ್ಕಾಗಲ್ಲ. ದಿಸ್ ಈಸ್ ದ ಲೈಫ್. ಈ ಒಂದು ಲೈಫ್ನ, ಈ ಒಂದು ಸ್ಟ್ರಗಲ್ನ, ಈ ಒಂದು ವಿಚಾರನ ನಾವು ನಮ್ಮ ಲೈಫಲ್ಲಿ ಆಗ್ತಿರೋಂಥ ಪ್ರಾಬ್ಲಮ್ಸ್ನ ಚಾಲೆಂಜಿಂಗಾಗಿ ತಗೊಂಡು ನಾವು ಯಾವತ್ತು ಮುಂದೆ ಬರ್ತೀವಿ ಅಥವಾ ನಾವು ಯಾವತ್ತು ಈ ಚಾಲೆಂಜನ್ನ ಎಕ್ಸೆಪ್ಟ್ ಮಾಡ್ಕೊತೀವಿ ಆವಾಗ ನಾವು ಚೆನ್ನಾಗಿರ್ತೀವಿ. ಬಟ್ ನಾನು ಹೇಳೋದಿಷ್ಟೇ ಗೈಸ್, ಯಾರ ಲೈಫಲ್ಲೇ ಆಗಲಿ ನಮ್ಮದು ಲೈಫಲ್ಲಿ ಪ್ರಾಬ್ಲಮ್ಮು ಅಥವಾ ಏನಾದರೂ ತೊಂದರೆ ಅಂತ ಬಂದರೆ ಆ ತೊಂದರೆನ ಹೆಂಗೆ ಅದರಿಂದ ಬರಬೇಕು ಅನ್ನೋದು ನಿಮ್ಮ ಕೈಲೇ ಇರ್ತದೆ. ಸೊ ಎಲ್ಲದಕ್ಕೂ ಸಾವು ಮಾತ್ರ ಅಲ್ಲ, ಪ್ರತಿಯೊಂದು ತೊಂದರೆಗೂ ಪ್ರತಿಯೊಂದು ಪ್ರಾಬ್ಲಮ್ಗೂ ಕೂಡ ಒಂದು ಸೊಲ್ಯೂಷನ್ ಅಂತ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ, ನಾವೊಂದು ಗುರಿನ ಮುಟ್ಟಬೇಕಂದ್ರೆ ಅದಕ್ಕೆ ನಾನಾ ರೀತಿ ದಾರಿಗಳಿರ್ತದೆ. ಒಂದೇ ದಾರಿ ಕ್ಲೋಸ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಮುಗೀತು ಅಂತ ನಾವು ನಮ್ಮ ಲೈಫ್ನ ಎಂಡ್ ಮಾಡ್ಕೊಳ್ಳೋದು ಅದು ಮುಟ್ಟಾಳ್ತನ ಅಂತ ನನ್ನ ಒಂದು ಅನಿಸಿಕೆ. ಸೊ ನನ್ನ ಲೈಫಲ್ಲೂ ಒಂದಷ್ಟು ಸ್ಟ್ರಗಲ್ಸ್ನ ಪಡ್ತಾಯಿದ್ದೀನಿ. ಈ ಸ್ಟ್ರಗಲಿಂದ ಮತ್ತೆ ಮುಂದೆ ಬರೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ಕರೆಕ್ಟಾಗಿ ವೀಡಿಯೋಸ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಆದಷ್ಟು ನಿಮ್ಮ ಸಪೋರ್ಟ್ ಬೇಕು. ನೀವು ಮಾಡಬೇಕಾಗಿರೋದು ಜಸ್ಟ್ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ನೀವು ನನ್ನ ಡೌನ್ಫಾಲ್ಗೆ, ನನ್ನ ಒಂದು ಎಫರ್ಟ್ಗೆ ನೀವು ಮಾಡಬೇಕಾಗಿರೋದು ಜಸ್ಟ್ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಒಂದು ಒಳ್ಳೆ ಕಮೆಂಟ್ ಆ್ಯಂಡ್ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿಬಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡಿಸಿ. ಸೊ ಅವಾಗ ನನಗೂ ಮೋಟಿವೇಟ್ ಥರ ಇರ್ತದೆ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆ್ಯಂಡ್ ಗೈಸ್, ಡೆಲಿವರಿ ಬಾಯ್ಸ್ ಯಾರೆಲ್ಲ ವರ್ಕ್ ಮಾಡ್ತಿದ್ದೀರಾ ಎಕ್ಸ್ಪೆಷಲಿ ಬೆಂಗಳೂರಲ್ಲಿ, ಆದಷ್ಟು ಹುಷಾರಾಗಿ ಕೆಲಸ ಮಾಡಿ. ಬಿಕಾಸ್ ಆಫ್ ಎಲ್ಲೆಲ್ಲಿ ರೋಡ್ಗಳು ಹೆಂಗಿದೆ ಅಂತ ಗೊತ್ತಿಲ್ಲ. ನಾವು ರಿಸ್ಕ್ನ ತೊಗೊಂಡು ಕೆಲಸ ಮಾಡ್ತಿರ್ತೀವಿ. ಸೊ ಬಿ ಸೇಫ್, ಹುಷಾರಾಗಿ ಕೆಲಸ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಾನು ನಿಮ್ಮ ಪ್ರೀತಿಯ ಶಂಕರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಫ್ರೆಂಡ್ಸ್.